ಇಂಪಾಸಿಬಲ್. ಅಯ್ಯೋ ಭಗವಂತ, ಇಲ್ಲೇನ್ ನಡೀತಿದೆ? ಇವ್ರಿಬ್ರು ಪ್ಯಾಚಪ್ ಮಾಡೋದಕ್ಕೆ ನಾನು ಪರದಾಡ್ತಿದ್ರೆ ಇಲ್ಲಿ ನೋಡಿದ್ರೆ ಹೀಗೆ. ಶೋ, ಇನ್ನು ಏನೇನ್ ನೋಡ್ಬೇಕು. ಬಸ್ ಬಕೆಟು ಬಕೆಟು ಹುಡುಕ್ತಿದ್ದೆ. ಬೆಳಗ್ಗೆ ನಮ್ಮ ಮೂಡೆಲ್ಲ ಹಾಳು ಮಾಡು. ಏನಾಯ್ತು? ಏನಾಯ್ತಾ? ಆ ಜಗಳ ಗಂಟಿ ಇದ್ದಾಳಲ್ಲ. ಏನು ಏನಂದ್ರಿ ನೀವು? ಜಗಳ ಗಂಟಿ ಅಂದೆ. ನಮ್ಮಲ್ಲಿ ಯಾಕೆ? ದುರ್ಗಾ ಏನಾಯ್ತು ಕರೆಕ್ಟಾಗಿ ಹೇಳಮ್ಮ. ನಂಗೆ ಹೆಂಗ್ ಗೊತ್ತು? ನಾನು ತಿರುಗ್ ನೋಡೋ ಅಷ್ಟರಲ್ಲಿ ಬಕೆಟ್ ಇವ್ರ ತಲೆ ಮೇಲೆ ಬಿದ್ದಿತ್ತು. ಸುಳ್ಳು ಹೇಳ್ಬೇಡ. ಇದೆಲ್ಲ ನಿಂದೆ ಕಿತಾಪತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಂದೇ ಕಿತಾಪತಿ ಅಂದ್ರೇನು? ಓ, ನಾನು ಬಣ್ಣ ಮಿಕ್ಸ್ ಮಾಡೋ ಬಕೆಟ್ ಅಲ್ಲಿ ನೀರ್ ತರ್ತಾ ಇದ್ದೆ. ನೀರ್ ಹಾಕಿ ತಿರುಗುವಾಗ ಬಕೆಟ್ ನಿಮ್ ತಲೆ ಮೇಲೆ ಬಿತ್ತು ಅಂತನಾ? ಅಲ್ವಾ ಅಂಕಲ್? ಕೇಳಿಸ್ಕೊಂಡ್ರ ಅವಳ ಬಾಯಲ್ಲಿ ನಿಜ ಬಂತು ತಾನೆ? ಅಲ್ಲ, ಕಣ್ಣು ಮತ್ತೆ ಬುದ್ಧಿ ನನ್ನ ಮನೇಲಿ ಇಟ್ಟು ಬಂದಿರ್ತೀಯ. ಎಷ್ಟೇ ಸಲ ಈಗ ಆಗ್ತಾ ಇರೋದು? ಬಕೆಟ್ ಬೀಳ್ತಾ ಇರೋದು ಮೊದಲನೇ ಸಲ ಅಲ್ವಾ ಬಾಸು? ಹೌದೌದು, ಲೆಕ್ಕದಲ್ಲಿ ನಮ್ ದುರ್ಗ ಯಾವಾಗ್ಲೂ ಪಕ್ಕ. ಈ ಮಣಿಗೇನ್ ಕೊಬ್ಬು? ಗೂಬೆಯಾಗಿ ಹುಟ್ಬೇಕಾಗಿತ್ತು, ಗಿಣಿಯಾಗಿ ಹುಟ್ಬಿಟ್ಟಿದೆ. ಪಾಪ ಶರತ್ ತುಂಬಾ ಕೋಪದಲ್ಲಿದ್ದಾರೆ. ಹೋಗಿ ಹೋಗಿ ಅವರನ್ನೇ ಕೆಣ್ಕತ್ತೆ. ಆಹಾ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಇದೊಂದು ಬಂದ್ಬಿಡ್ತು. ಬಾಸು, ಆದ್ರೂ ಈ ಬಕೆಟ್ ಹೇಗ್ ಬಿತ್ತು ಅಂತ ನೀವ್ ಹೇಳೇ ಇಲ್ವಲ್ಲ? ನೋಡು, ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನ್ ಬುದ್ಧಿವಂತೆ ಅಂತ 3ನೇ ಕ್ಲಾಸಲ್ಲೇ ನಮ್ ಸರೋಜಾ ಮೇಡಮ್ ಹೇಳಿದ್ರು. ನಿಮಗೆ ಈಗ ಗೊತ್ತಾಗ್ತಿದೆ ಅಷ್ಟೇ. ಯಪ್ಪ ಚಲ್ವ ಅಂಕಲ್, ಈ ಸ್ಕೂಲಲ್ಲೆಲ್ಲ ಪನಿಷ್ಮೆಂಟ್ ಕೊಡ್ತಾರಲ್ಲ, ಆ ಥರ ನಮ್ಮ ಕಂಪ್ನಿಲೂ ಸ್ಟಾರ್ಟ್ ಮಾಡೋಣ. ಓಕೆ ಬಾಸ್. ಇನ್ನೊಂದ್ಸಲ ಏನಾದರೂ ಈ ಜಗಳ ಗಂಟೆ ಈ ರೀತಿ ರಿಪೀಟ್ ಮಾಡಬೇಕು, ಇವಳು ತಲೆ ಮೇಲೆ ಈ ಬಕೆಟ್ ಹಾಕಿ ಬಿಸ್ತಲ್ಲಿ 1 ಗಂಟೆ ನಿಲ್ಲಿಸ್ಬೇಕು. ಏನ್ ಹೇಳ್ತಿದ್ದೀರಾ ನೀವು? ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವು. ಹಲೋ ಮೇಡಮ್, ಈ ಕಂಪ್ನಿಗೆ ಬಾಸ್ ನಾನು ಹೇಳ್ದಂಗೆ ನೀನು ಕೇಳಬೇಕು. ಇನ್ನೊಂದ್ಸತಿ ಈ ಥರ ಕಪ್ಪಿ ಚೇಷ್ಟೆ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಪನಿಷ್ಮೆಂಟ್ ಕೊಡಿಸ್ತೀನಿ. ಮೈಂಡ್ ಇಟ್. ದುರ್ಗಾ, ಹೋಗಿ ನಿನ್ನ ಕೆಲಸ ನೋಡ್ಕೊಳಮ್ಮ. ಅಯ್ಯೋ ದೇವ್ರೆ, ಎಲ್ಲ ಕೊಟ್ಟೆ. ಆದ್ರೆ ಈ ದುರ್ಗಂಗೆ ಸ್ವಲ್ಪ ಬುದ್ಧಿನಾದ್ರೂ ಕೊಡೋದಲ್ವಾ? ಯಾಕೆ ಕೊಡ್ಲಿಲ್ಲ?